ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆಯಲ್ಲಿ ನಾವಿವತ್ತು ಬಂದಿರುವಂಥದ್ದು ಶ್ರೀಗಂಧ ಕಾವಲ್ ವಾರ್ಡ್ಗೆ. ಇದು ಹಿಂದೆ ಇದ್ದಂಥ ಜ್ಞಾನ ಭಾರತಿ ವಾರ್ಡ್ನಿಂದ ಬೇರ್ಪಟ್ಟು ಈಗ ಶ್ರೀಗಂಧದ ಕಾವಲ್ ವಾರ್ಡ್ ಆಗಿರುವಂಥದ್ದು. ಇಲ್ಲಿ ಜನ ಸಮಸ್ಯೆ ಏನಿಲ್ಲ ಕೊಂತಾರೆ ಅಥವಾ ಸಮಸ್ಯೆನೇ ಇಲ್ವಾ ಅದನ್ನು ಅವ್ರ ಬಗ್ಗೆ ಜನ ಕೇಳೋಣ. ಇಲ್ಲಿ ಸದ್ಯ ಇರುವಂಥದ್ದು MLA ಮುನಿರತ್ನ ಅವರು RR ನಗರ ಕ್ಷೇತ್ರಕ್ಕೆ ಈ ಒಂದು ವಾರ್ಡ್ ಬರುವಂಥದ್ದು. ಸಾಕಷ್ಟು ದೊಡ್ಡ ವಾರ್ಡ್ ಆಗಿರೋದ್ರಿಂದ ಈ ವಾರ್ಡನ್ನು ಏನು ಮರು ವಿಂಗಡಣೆ ಮಾಡೋ ಸಮಯದಲ್ಲಿ ಶ್ರೀಗಂಧದ ಕಾವಲ್ ವಾರ್ಡ್ ಮಾಡಿದ್ದಾರೆ. ಬನ್ನಿ ನೋಡೋಣ ಜನ ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೂತ್ಕೊಂಡು ಕೇಳೋಣ. ಜ್ಞಾನಭಾರತಿ ವಾರ್ಡ್ನಿಂದ ಬೇರ್ಪಟ್ಟ ಈ ಏರಿಯಾ ಹೊಸ ವಾರ್ಡ್ ಆಗಿ ಮರುವಿಂಗಡಣೆಗೊಂಡಿದೆ. ಶ್ರೀಗಂಧದ ಕಾವಲ್ ವಾರ್ಡ್ ನಂಬರ್ 22ರಲ್ಲಿ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ಗೆ ಭೇಟಿ ನೀಡಿ ಅಲ್ಲಿನ ಜನ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತಾರೆ ಎನ್ನುವ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಹೆಸರಿಗಷ್ಟೇ ಶ್ರೀಗಂಧ ಕಾವಲ್ ವಾರ್ಡ್, ಅಸಲಿಗೆ ಇದು ಕಸದ ವಾರ್ಡ್. ಇಲ್ಲಿ ನೀರು ಇಲ್ಲ, ಟಾರು ಇಲ್ಲ, ಕಾಮಗಾರಿಗಳು ಅಪೂರ್ಣ. ಶ್ರೀಗಂಧ ಕಾವಲ್ ಅಂತ ಹೆಸರು ಪಡೆದಿರುವ ಈ ವಾರ್ಡ್ನಲ್ಲಿ ಶ್ರೀಗಂಧದ ವಾಸನೆ ಹೋಗ್ಲೇ ಗಾಳಿ ಸಿಗೋದೇ ಕಷ್ಟ. ಒಂದೆಡೆ ಕಸದ ರಾಶಿ, ಇನ್ನೊಂದೆಡೆ ಗುಂಡಿಮಯ ರಸ್ತೆ, ಗಬ್ಬೆದ್ದು ನಾರುತ್ತಿರೋ ಚರಂಡಿ ನೀರು. ಇದು ಈ ವಾರ್ಡ್ನ ಮೇನ್ ಅಟ್ರಾಕ್ಷನ್. ಕಸನೇ ಹಾಕ್ಸ್ಕೊಳಕ್ ಬರಲ್ಲ. ಅವ್ರು ಹೇಳಿದ್ರೆ ನಾವು ಇನ್ನೊಬ್ರಿಗೆ ಹೇಳೋರಾಗಿ, ನಾನು ನಗರಸಭೆ ಸದಸ್ಯಳಾಗಿ ಅಲ್ಲಿ ಹೋಗಿ ಹಾಕಿದ್ರೆ ಕಸನ ಮಿಕ್ಕಿದವ್ರು ಏನಂತಾರೆ, ನಮ್ಮನ್ನೇ ಫಾಲೋ ಮಾಡ್ತಾರೆ. ನಾವು ಹೇಳಿದ್ರೆ ಬಂದು ಕಸನೇ ಹಾಕ್ಸ್ಕೊಳ್ಳಲ್ಲ. ಏನೇ ಆಗಲಿ ಎಲೆಕ್ಷನ್ ಮಾಡಲೇಬೇಕು. ಕಾರ್ಪೊರೇಟ್ ಇಲ್ಲ, ನಾವು ಯಾರಿಗೂ ಹೋಗಿ ಹೇಳೋಣ? MLA ಸಾಹೇಬ್ರಿ ಎಲ್ಲದಕ್ಕೂ MLA ಸಾಹೇಬ್ರಿ ಬರೋಕ್ಕಾಯ್ತದ? ನಾವು ಏನೋ ಮನೇನೋ ಒಂದು ಸದಸ್ಯರಾಗಿ ಇನ್ನೊಬ್ರಿಗೆ ಹೇಳೋಕ್ಕಾಗಲ್ವಾ ಅಂತಾರೆ ಅಲ್ವಾ? ಅಲ್ಲ, ಎಲೆಕ್ಷನ್ ಮಾಡಲೇಬೇಕು. ಏನೂ ಒಂದು ಕೆಲಸನೂ ಆಗಿಲ್ಲ, ರೋಡೆಲ್ಲ ಗುಂಡಿ ಬಿದ್ದವೆ, ಏನು ಮಾಡೋದು? ಆಮೇಲೆ ಒಡ್ಡಾಡೋಕ್ಕೆ ಆಗಲ್ಲ, ನೀರಿಲ್ಲ, ಈಗ ರಸ್ತೆ ಇಲ್ಲ, ಕಸ ಹಾಕಿಸ್ಕೊಂಡು ಹೋಗಲ್ಲ. ನಾವು ಹೇಳೋದಕ್ಕಿಂತ ನೀವೇ ನೋಡ್ತಾ ಇದ್ದೀರ ರೋಡ್ಗಳು, ಹಳ್ಳ ಗುಂಡಿಗಳು. ನೈಟ್ ಹೋದಾಗ ರೋಡ್ ಲೈಟ್ಗಳಿಲ್ಲ. ನೈಟ್ ಹೊತ್ತಲ್ಲಿ ಯಾರೋ ನೋಡಿ ಹಿಂಗೆ ಬರ್ತಾರೆ, ಆ ಟರ್ನಿಂಗ್ ಹೋಗಿ ಅಲ್ಲೇ ಬೀಳ್ತಾರೆ. ಕೇಳೋರಿಲ್ಲ, ಹೇಳೋರಿಲ್ಲ. ಕೇಳಿದ್ರೆ ನೀವು ಕಾಂಗ್ರೆಸ್ ಅವ್ರು ಹೋಗ್ರಿ, ನೀವು ಅಲ್ಲಿ ಮಾಡ್ಕೊಳ್ರಿ ಅಂತಾರೆ. ನಾವು ಕಾಂಗ್ರೆಸ್ ಅವರು BJP ಅವರು ಅಂತ ನೋಡಿ ಓಟ್ ಹಾಕಿದಾರ. ಶಾಸಕರನ್ನ ನಾವೊಬ್ಬರು ಶಾಸಕರು ಹೆಂಗಿರಬೇಕು ಅಂತಂದರೆ ಯಾವ ಪಕ್ಷದವ್ರನ್ನಾಗಲಿ ಗಮನಕ್ಕೆ ತಂದು ಕೆಲಸ ಮಾಡಬೇಕು ಸರ್. ಕಸೋದಂತೂ ಕೇಳಂಗೆ ಇಲ್ಲ. ನೋಡಿ, ಒಂದು ರೋಡಿಗೆ ನೋಡಿದ್ರೆ ಗೊತ್ತದೆ, ಚೇಂಬರ್ ನೀರೆಲ್ಲ ರೋಡಲ್ಲಿ ಹರ್ಕೊಂಡು ಹೋಗ್ತಾ ಇರ್ತದೆ, ಅದನ್ನೇ ತುಳ್ಕೊಂಡು ಓಡಾಡಬೇಕು. ಮಕ್ಳುಗಳು ಓಡಾಡ್ತಾರೆ. ಒಂದು ರೋಡ್ ಲೈಟ್ ಇಲ್ಲ, ಕಸದ ಗಾಡಿ ಕರೆಕ್ಟಾಗಿ ಬಿಡಲ್ಲ, ರೋಡ್ಗಳು ಕರೆಕ್ಟಾಗಿಲ್ಲ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಎಲ್ಲರೂ ಮುಂದೆ ಬಂದು ನಿಂತ್ಕೊತಾರೆ, ನಮ್ಮದು ನಾವು ಅಂತ. ಮಿಕ್ಕಿ ಟೈಮಲ್ಲಿ ಯಾರೂ ಇರಲ್ಲ. ಒಂದು 10 ವರ್ಷದಿಂದ ರೋಡ್ ಒಂದು ಸತಿನೂ ಹಾಕಿಲ್ಲ ಸರ್. ಬಿಲ್ಲುಗಳು ಇದಂತೂ 3 ಸತಿ ಅಗದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡೋರೆ. ಮೋರಿ ಕಟ್ಟಿಲ್ಲ. ಯಾರಿಗೆ MLA ಹತ್ರ ಹೋದರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಇವ್ರು ಕಾಂಗ್ರೆಸ್ ಹತ್ರ ನಾವು ಅಧಿಕಾರದಲ್ಲಿಲ್ಲ ಅಂತಾರೆ. ಅವರು ಸಣ್ಣ ಪುಟ್ಟ ಮಾಡಿಸ್ತಾವ್ರು ಕಾಂಗ್ರೆಸ್ ಅವರು. ಒಂದು ಕಸ ಇತ್ತಲ್ಲ ನೋಡಿ ಸರ್, ಕಸ ಇಲ್ಲೇ ತಂದು ಹಾಕ್ತಾರೆ. ಒಂದು ಗಾಡಿ ಬರೋಲ್ಲ, ಪ್ರತಿ ಮನೆಗೂ ತೊಂದರೆ ಆಗ್ತಾಯಿದೆ ಸರ್. ದಯವಿಟ್ಟು ಇದು ಗಮನಕ್ಕೆ ತಗೊಂಡು ಇದು ಮಾಡಿಕೊಡಿ. ಈ ಏರಿಯಾದಲ್ಲಿ ಸುಮಾರು ಒಂದು 10 ವರ್ಷದಿಂದ MLA ಆಗಲಿ ಮತ್ತು ಇವಾಗ BJPಯಿಂದ ಚುನಾಯಿತ ಆಗಿರೋ MP ಆಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಒಂದು ಸಲ ಕೂಡ ತಿರುಗಿ ನೋಡ್ತಾ ಇಲ್ಲ ಈ ಕಡೆಗೆ. ತುಂಬ ಸಮಸ್ಯೆಗಳಿದೆ. ರೋಡ್ ಅಂತೂ ಇದು ತಾರ ಹಾಕಿ 10 ವರ್ಷದ ಮೇಲಾಗಿದೆ. ಸುಮಾರು ಜನ ಗಾಡಿಗಳಿಂದ ಬಿದ್ದು ಆಕ್ಸಿಡೆಂಟ್ ಮಾಡಿಕೊಂಡು ಕೈ ಕಾಲುಗಳೆಲ್ಲ ಮುರ್ಕೊಂಡು ಹೋಗಿದ್ದಾರೆ. ಚೇಂಬರ್ ಓಪನ್ ಆದರೆ ಕೇಳೋರಿಲ್ಲ. 6 ತಿಂಗಳಿಂದ ನೀರುಗಳು ಹಂಗೆ ಹರಿತಾ ಇದೆ. ಮೋರಿ ಕಿತ್ತಿ ಒಂದು 3 ವರ್ಷದ ಮೇಲಾಗಿದೆ. ಇದು ಮಣ್ಣು ಮುಚ್ಚಿ ಹಂಗೆ ಹೋಗಿದ್ದಾರೆ. ಮಳೆ ಹೋದ್ರೆ ಪೂರ ಮೋರಿ ನೀರು ಕೆಳಗಡೆ ಹೋಗಿ ನೋಡಿ, ಸುಮಾರು ಜನ ಬಡವ್ರ ಮನೆ ಒಳಗಡೆ ನುಗ್ತದೆ ನೀರು. ಒಬ್ಬರು ಗಮನಿಸೋಕ್ಕಿಲ್ಲ. ಇಲ್ಲಿ ಒಬ್ಬರು ಕಾರ್ಪೊರೇಟರ್ ಇಲ್ಲ, ಒಬ್ಬ MLA ಅಂತೂ ತಿರುಗಿ ನೋಡಲ್ಲ ಈ ಕಡೆ. ಆ MP ಅವರಂತೂ ಒಂದ್ಸಲ ಗೆದ್ದಾಗಿಂದ ಈ ಕಡೆಗೆ ಮಕನೂ ಕೂಡ ತೋರಿಸಿಲ್ಲ. ನಾವು ಇವ್ರಿಗೆ ಏನು ನಂಬ್ಕೊಂಡು ಇವ್ರಿಗೆ ಓಟ್ಗಳು ಹಾಕಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಜನರು ಸಮಸ್ಯೆಗಳನ್ನ ಆಲಿಸೋರೇ ಇಲ್ಲ ಇಲ್ಲಿ. ಇನ್ನೊಂದು ಕಡೆ ಇಲ್ಲಿ ಲೈಟ್ ಕಂಬ ಇದ್ರೂ ಬೀದಿ ದೀಪ ಸರಿಯಾಗಿ ವರ್ಕ್ ಆಗ್ತಿಲ್ವಂತೆ. ರಸ್ತೆ ಗುಂಡಿಗೆ ಬೈಕ್ ಸವಾರರು ಬಿದ್ದು ಒದ್ದಾಡಿದ್ರು ಇಲ್ಲಿ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಪ್ರತಿ ಸಮಸ್ಯೆಗೂ ಶಾಸಕರ ಬಳಿ ಹೋಗಲಿಕ್ಕೆ ಆಗಲ್ಲ. ಕಾರ್ಪೊರೇಟರ್ ಇದ್ರೆ ಒಳ್ಳೆಯದು ಎನ್ನುತ್ತಾರೆ ಜನ. ಏನಿಲ್ಲ ಸರ್, ನಮ್ಮ ಕ್ಷೇತ್ರದ MLA ಅವರು ನಮಗೆ ಯಾವ ಕೆಲಸ ಬೇಕೋ ಆ ಕೆಲಸ ಎಲ್ಲ ನಮಗೆ ಹೇಳಿದ ತಕ್ಷಣಕ್ಕೆ ಮಾಡಿಕೊಡ್ತಾರೆ. ಯಾವುದಾದ್ರು ಒಂದೊಂದು ಕೆಲಸ ಸ್ವಲ್ಪ ಲೇಟ್ ಆದರೂ ನಮಗೆ ಸ್ವಲ್ಪ ಪರವಾಗಿಲ್ಲ, ನಮಗೆ ಸ್ಪಂದಿಸ್ತಾರೆ. ನಮಗೆ ಮಾಡಿಕೊಡ್ಬೇಕಾದ್ರೆ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ ಸರ್. ಹೌದು, ಇದು ಒಂದು ಕಾರಣ ಆಗುತ್ತೆ. ಯಾಕೆಂದರೆ ನಾವು ಎಲ್ಲ ನಮ್ಮ ಕಷ್ಟಗಳನ್ನ ನಾವು ಹೋಗಿ MLA ಸಾಹೇಬ್ರ ಹತ್ರನೇ ಕೇಳೋಕ್ಕಾಗಲ್ಲ. ನಮಗೂ ಸ್ಥಳೀಯ ನಾಯಕರುಗಳು ಬೇಕು, ಸ್ಥಳೀಯ ಇವರು ಅಭ್ಯರ್ಥಿಗಳು ಬೇಕಾಗುತ್ತೆ. ಅದೊಂದು ತಪ್ಪಾಗ್ತಿದೆ ಸರ್ಕಾರದಿಂದ. ಸ್ವಲ್ಪ ಆದಷ್ಟು ಬೇಗ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಈಗಾಗಲೇ 20ನೇ ತಾರೀಕು 28ನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಬೇಗ ಮಾಡಬೇಕು. ಯಾಕೆಂದರೆ ಬರೀ MLA ಇಂದ ಆಗಲ್ಲ, ಸ್ಥಳೀಯ ಇದರಿಂದ ಆಗಬೇಕು. ವಾರ್ಡಲ್ಲಿ ಎಲ್ಲವೂ ಸಮಸ್ಯೆನೂ ಇದೆ, ನೀಟು ಇದೆ. ಸಮಸ್ಯೆ ಅಂದರೆ ಮೂಲಭೂತ ಸೌಕರ್ಯಗಳು ಸಮಸ್ಯೆ ಇದೆ. ಎಲ್ಲ ಕೂಡ ಈಗ ಲೋಕಲ್ ಬಾಡಿ ಎಲೆಕ್ಷನ್ ಆಗಬೇಕಿತ್ತು. ಕಾರ್ಪೊರೇಟರ್ಗಳಿದ್ದರೆ ಸ್ಥಳೀಯ ಚುನಾವಣೆ ಆದರೆ ಇಲ್ಲಿ ಸ್ಥಳೀಯವಾಗಿ ಕಾರ್ಪೊರೇಟರ್ಗಳು ಜನರಿಗೆ ಕಷ್ಟ ಸುಖಕ್ಕೆ ಹತ್ರದಲ್ಲಿ ಸಿಗ್ತಾರೆ. ಈಗ ಎಲ್ಲದಕ್ಕೂ MLA MP ಗಳ ಹತ್ರ ಹೋಗೋಕ್ಕೆ ಆಗಲ್ಲ ಜನಗಳು. ಮೂಲಭೂತ ಸೌಕರ್ಯ ಇದ್ದಾಗ ಲೋಕಲ್ ಬಾಡಿ ಚುನಾವಣೆ ಆಗಿದ್ದರೆ ಈಗ ಕಾರ್ಪೊರೇಟರ್ಸ್ ಇದ್ದರೆ
ಸ್ಥಳೀಯವಾಗಿ ಕಾರ್ಪೊರೇಟರ್ಗಳ ಹತ್ರ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಬೋದು. ಈಗ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮಾತು ಕೇಳೋ ಪರಿಸ್ಥಿತಿಲಿ ಈಗಿಲ್ಲ. ಈಗ ಅಧಿಕಾರಿಗಳಿಗೆ ಇವತ್ತು ಹೇಳಿದ್ರು ಇನ್ನೂ 15 ದಿವಸ ಹೇಳಿದ್ರು ಅದು ಕೆಲಸ ಆಗಲ್ಲ. ಹಾಗಾಗಿ BBMP ಚುನಾವಣೆ GBA ಚುನಾವಣೆ ಆಗಿದ್ದರೆ ಲೋಕಲ್ ಬಾಡಿ ಯಾರೇ ಚುನಾವಣೆ ಆಗಿದಾಗ ಸ್ಥಳೀಯವಾಗಿ ಕಾರ್ಪೊರೇಟರ್ಗಳು ಕೈಗೆ ಸಿಗೋರು, ಜನರಿಗೆ ಕಷ್ಟ ಸುಖ ಕೆಲಸಗಳ ಕಾರ್ಯಕ್ಕೆ ಅನುಕೂಲ ಆಗೋದು. ವಾರ್ಡ್ನ ಮುಖ್ಯ ಸಮಸ್ಯೆ ಅಂದರೆ ಅದೆಷ್ಟೋ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ದೊಡ್ಡ ಶಾಲೆ, ಕಾಲೇಜು, ಬೃಹತ್ ಕಟ್ಟಡ ಕಾಮಗಾರಿ, ಪಾರ್ಕ್ ಕಾಮಗಾರಿ ಶುರುವಾಗಿ ವರುಷಗಳೇ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈ ವಿಚಾರಕ್ಕೆ ಸಾರ್ವಜನಿಕರು ಚೀಮಾರಿ ಹಾಕಿದ್ದಾರೆ. ಕೆರೆ ಮತ್ತು ಪಾರ್ಕು ಮಕ್ಳಿಗೆ ಆಟ ಆಡೋದಕ್ಕೆ ಮಾಡ್ತಾ ಇರೋದು ಕೆಲಸ ಕಂಪ್ಲೀಟ್ ಆಗಿಲ್ಲ. ಆಗಲೇ 3-4 ವರ್ಷದಿಂದ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ಮತ್ತು ಇದು ಬಂದ್ಬಿಟ್ಟು ಸ್ಕೂಲು ಮತ್ತು ಕಾಲೇಜ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಹಾಕಿರೋದು, ಇದು ಕಂಪ್ಲೀಟ್ ಆಗಿಲ್ಲ. 4 ವರ್ಷ ಆಗಿದೆ, ಯಾವಾಗ ಕಂಪ್ಲೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಮೇಯ್ನ್ ಸಮಸ್ಯೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಇಲ್ಲಿ. ಅದನ್ನು ಮಾಡಬೇಕು ಅಂತ ಮಾಡಿದ್ದಾರೆ, ಬಟ್ ಯಾವುದೂ ಕೆಲಸ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಎಲ್ಲದನ್ನೂ ಅರ್ಧಂಬರ್ಧ ಕೆಲಸ ಆಗಿದೆ. ಅದರದ್ದು ಸಮಸ್ಯೆ ಇದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಅದೇನೇ ಸರ್ ಸಮಸ್ಯೆ ಆಗಿರೋದು, ಅದೇನೇ ಎಲೆಕ್ಷನ್ ಹಿಡಿದು ನಿಮಗೂ ಗೊತ್ತು, ತುಂಬ ವರ್ಷ ಆಗಿದೆ ಕಾರ್ಪೊರೇಟ್ ಎಲೆಕ್ಷನ್. ಅದಿದ್ದರೆ ಸ್ಥಳೀಯ ಲೀಡರ್ಗಳು ಯಾರಾದರೂ ಇದ್ದರೆ ನಾವು ಅವ್ರ ಹತ್ರ ಹೋಗಿ ಸಮಸ್ಯೆ ಹೇಳ್ಕೊಬೋದು. ಬಟ್ ಈಗೇನಾಗಿದೆ ಅಂದರೆ ಎಲೆಕ್ಷನ್ ನಡೆದಿರೋದ್ರಿಂದ ಸ್ಥಳೀಯ ಸಮಸ್ಯೆಗಳು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಈ ಥರ ಎಲ್ಲ ಸಮಸ್ಯೆಗಳಾಗ್ತಿದೆ. ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ, ಅದನ್ನು ಯಾರ ಹತ್ರ ಕೇಳ್ಕೊಳ್ಳೋದು, ಯಾರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಅದನ್ನು ರೆಸ್ಪಾನ್ಸ್ ಮಾಡೋರಿಲ್ಲ. ಈಗ ಎಲ್ಲ ಪ್ರತಿಯೊಂದು ವಿಷಯನೂ MLA ಹತ್ರ ಹೋಗಿ ಹೇಳಲಿಕ್ಕೆ ಬರೋದಿಲ್ಲ. ಈಗ ನಾವಿರೋದು ಇಲ್ಲಿ ಸ್ಥಳೀಯರು, ನಾವಾಗ MLA ಹತ್ರ ಏನಂತ ಮಾತಾಡೋಣ? ತುಂಬ ಸಮಸ್ಯೆಗಳಿದೆ ಸರ್. ಇವಾಗ ಪಾರ್ಕ್ ನೋಡಿ ಅರ್ಧಂಬರ್ಧಮಾಗಿ ಕೆಲಸಗಳು ನಿಂತೋಗಿದೆ. ಸ್ಕೂಲು ಅಷ್ಟೇ ನಡೀತಾ ಇದೆ, ಕನ್ಸ್ಟ್ರಕ್ಷನ್ನು ನಡೆಸ್ತಾನೆ ಇದ್ದಾರೆ. ಸ್ಕೂಲ್ ಓಪನ್ ಮಾಡಿಸಿಲ್ಲ ಇನ್ನು, ಅದು ಮೋರಿ ಮೇಲೆ ಮಾಡಿರೋದು ಸರ್. ಇದನ್ನು ಕೂಡ ಏನೋ ಬಂದೋಬಸ್ತಾಗಿ ಮಾಡೋರೇನೋ ಗ್ಯಾರಂಟಿ ನಮಗೂ ಕೂಡ ಇಲ್ಲ ಸರ್. ಇದ್ರ ಮೇಲೆ ಪಾಪ ಮಕ್ಳುಗಳು, ಬಡ ಮಕ್ಕಳು ಬರ್ತಾರೆ, ಬಂದೋಬಸ್ತಾಗಿ ಮಾಡಿ ಇದು ಮಾಡಿದಿದ್ರೆ ಏನೋ ಖುಷಿ ಪಡ್ಬೋದು. ಮೋರಿ ಮೇಲೆ ಬಂದೈತೆ ಸರ್. ಬೇಕಾದ್ರೆ ನೀವು ಯಾರು ಬೇಕಾದ್ರೂ ಇದು ಮಾಡಿ ತೆಗ್ಸಿ ನೋಡಿದ್ರು ಒಂದೇ ಇರ್ಬೋದು. ಇದು ಮೋರಿ ಮೇಲೆ ಬಂದಿರೋಂಥ ಸ್ಕೂಲು. ಇವತ್ತು ನಾವು ಹೇಳೋದೇನಂತಂದರೆ, ಯಾರಿಗಾದ್ರೂ ಆಗಿರ್ಬೋದು, ಸರ್ಕಾರಿ ಇದಲ್ಲಿ ಮಾಡ್ತಾ ಇದ್ದಾರೆ ಕೆಲಸಗಳನ್ನ ಅಂತ ಅಂದರೆ, ಆ ಕೆಲಸಗಳು ಮಾಡೋವಾಗ ಜೋಪಾನವಾಗಿ ಮಾಡಬೇಕು. ಯಾವತ್ತಾಗಲಿ ಬಡ ಮಕ್ಕಳು ಬಂದಾಗ ಅವ್ರಿಗೆ ಹೆಚ್ಚು ಕಡಿಮೆ ಆಗೋಂಥ ಕೆಲಸಗಳು ಆಗಬಾರ್ದು. ಇವ್ರು ಇವಾಗ ಇದನ್ನು ಮಾಡಿದ್ದಾರೆ, MLA ಅವ್ರು ಮಾಡಿದ್ದಾರೆ. ನಾನು MLA ಅವ್ರ ಮೇಲೆ ದೂರ್ತಾ ಇದ್ದೀನಿ ಅನ್ನೋದಕ್ಕಿಂತ ಅವ್ರು ನಮ್ಮ ಜೊತೆ ಇದ್ದು ಹೋದವರೇ ಸರ್. ನಾವು ಅವ್ರು ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗ ಅವ್ರು MLA ಅವ್ರ ಜೊತೆಲೇ ಇದ್ರು ಸರ್. ಅವ್ರು ಇತ್ತೀಚೆಗೆ ಮಾಡ್ತಾರೆ, ಇದನ್ನ ಬೆಳವಣಿಗೆಗಳು ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಎಲ್ಲ ಕೆಲಸ ಸ್ಟಾಪ್ ಮಾಡ್ಸೋರು ಸರ್. ನಾವೇ ಹೋಗಿ ಮೊನ್ನೆ ಎಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ. ವಾರ್ಡ್ ನಂಬರ್ 27 ಶ್ರೀಗಂಧದ ಕಾವಲ್ ವಾರ್ಡ್ನಲ್ಲಿ ಈಗಾಗಲೇ ಕೂಡ ಜನ ಸಾಕಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಧಿಕಾರಿಗಳೇ ಬಿಡಿ, ಏನು ಜನ ಸಮಸ್ಯೆ ಕೇಳೋಕ್ಕೆ ಯಾವೊಬ್ಬ ನಾಯಕರು ಇಲ್ಲ. MLA ಮನೆತಕ್ಕೆ ಸಾಕಷ್ಟು ಬಾರಿ ಹೋಗೋಕ್ಕೂ ಆಗೋದಿಲ್ಲ, MLAನ ನಾವು ಮೀಟ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿರೋಂಥ ಸಮಸ್ಯೆ ಅಂತ ಹೇಳಿದ್ರೆ ನೀರಿಲ್ಲ, ರೋಡ್ ಇಲ್ಲ, ಟಾರ್ ಇಲ್ಲ, ಹಾಗೇನು ರಸ್ತೆ ಗುಂಡಿಗಳ ಸಮಸ್ಯೆ ಸಾಕಷ್ಟು ಇರುವಂಥದ್ದು. ಇನ್ನು ಮನೆಗಳ ಪ್ರತಿ ಮನೆ ಮುಂದೆ ಪ್ರತಿ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿರುವಂಥದ್ದು. ಅದನ್ನು ಎತ್ಕೊಳ್ಳೋಕ್ಕೂ ಕೂಡ ಯಾರೂ ಬರೋದಿಲ್ಲ. 4 ದಿವಸಕ್ಕೂ 5 ದಿವಸಕ್ಕೂ ಒಂದ್ಸಲ ವೆಹಿಕಲ್ ಬರ್ತವೆ, ಅಂದರೆ ಕಸ ಎತ್ತ ವೆಹಿಕಲ್ ಬರ್ತವೆ ಅಂತ ಹೇಳುವಂಥದ್ದು. ಬಹಳ ಮುಖ್ಯವಾಗಿ ಇಲ್ಲಿ ಅರ್ಧಕ್ಕೆ ನಿಂತಿರೋ ಶಾಲಾ ಕಟ್ಟಡಗಳಿರ್ಬೋದು, ಹಾಗೆಯೇ ಮಕ್ಕಳು ಆಡೋಕ್ಕೆ ಅಂತೇಳಿ ಒಂದು ಗ್ರೌಂಡನ್ನು ಪ್ಲೇ ಗ್ರೌಂಡ್ ಮಾಡಿದ್ದಾರೆ, ಅಥವಾ ಆಟದ ಮೈದಾನ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ. ಎಲ್ಲವೂ ಕೂಡ ಅರ್ಧಕ್ಕೆ ನಿಂತಿರುವಂಥದ್ದು. ಇಡೀ ಏರಿಯಾ ನಾವು ವಾರ್ಡ್ನ ಸರ್ವೆ ಮಾಡಿದಾಗ ಕಂಡು ಬಂದಿದ್ದು ಮೋರಿ ಸಮಸ್ಯೆಗಳು ಸಾಕಷ್ಟು ಇರುವಂಥದ್ದು. ಯಾಕೆಂದರೆ ಅಲ್ಲಲ್ಲಿ ಮೋರಿಗಳು ತುಂಬಿಕೊಂಡು ಹೋಗಿದ್ರೆ ಇನ್ನೊಂದು ಕೆಲವೊಂದು ಕಡೆ ಮೋರಿಗಳು ಬ್ಲಾಕ್ ಆಗಿರುವಂಥದ್ದು, ಕೆಲವೊಂದು ಕಡೆ ಮೋರಿಗಳೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಒಟ್ಟಿನಲ್ಲಿ ಜನ ತಮ್ಮ ಸಮಸ್ಯೆ ಹೇಳ್ಕೊಳ್ಳೋಕ್ಕೆ MLAಗಿಂತ ಇಲ್ಲೊಬ್ಬ ಕಾರ್ಪೊರೇಟರ್ ನಮಗೆ ಬೇಕು ಅಂತ ಜನ ಅಭಿಪ್ರಾಯ ಪಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.